ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ನ್ಯೂ ವ್ಲಾಗ್. ಇದು ಸಂಡೇ ವ್ಲಾಗ್ ಆಗಿರ್ತದೆ. ಹಾಗೆ ರ್ಯಾಂಡಮ್ ಆಗಿ ವ್ಲಾಗ್ ಮಾಡುವ ಅಂತ. ಹಾಗೆ ನಮ್ಮಲ್ಲಿ ಇವತ್ತು ಅಡಿಕೆ ತೆಗೆಯುವುದು, ಇವತ್ತು ಲಾಸ್ಟ್ ದಿನ. ಆಲ್ಮೋಸ್ಟ್ ತೆಗ್ದೆಲ್ಲ ಆಯಿತು. ಹಾಗೆ ನಾನು ಇವಾಗ ತೋಟಕ್ಕೆ ಹೋಗೋದು, ಅಲ್ಲಿ ಗಳೆ ಕೊಡಲಿಕ್ಕೆ ಅಂತ. ಹಾಗೆ ಹೋಗುವ ಗೈಸ್. ನೋಡಿ ಗೈಸ್, ಇಲ್ಲೆಲ್ಲ ನಿನ್ನೆ ಅಡಿಕೆ ತೆಗೆದಿದ್ದಾರೆ, ಎಲ್ಲ ಹೆಕ್ಕಿ ಕೂಡ ಆಗಿದೆ. ಹಾಗೆ ನಾವೀಗ ಹೋಗುದು ಅಲ್ಲಿ ನಮ್ಮ ಕೆಳಗೇನ ತೋಟ ಉಂಟು, ಹಾಗೆ ಅಲ್ಲಿ ಅಡಿಕೆ ತೆಗಿತಿದ್ದಾರೆ. ಹಾಗೆ ಅಲ್ಲಿಗೆ ಹೋಗುದು, ನೋಡುವ ಹೇಗೆಲ್ಲ ಆಗ್ತದೆ ಅಂತ. ಗೈಸ್ ಇದೆ ಗೈಸ್, ಕಾಡು ಹಿಡ್ದಿದ್ದಾರೆ ಅಲ್ಲ, ಅದೇ ತೋಟ ನಮ್ಮದು. ಓ, ಇಲ್ಲಿ ಅಡಿಕೆ ತೆಗಿತಾ ಇದ್ದಾರೆ, ಸ್ಟಾರ್ಟ್ ಮಾಡಿ ಆಗಿದೆ. ನಾನು ಬರುವಾಗ ತೆಗ್ದಾಯ್ತು ಹೇಗೆ ಅಡಿಕೆ? ಇಲ್ಲ, ಇದು ಸ್ವಲ್ಪ ಉಂಟು. ಇವರೇ ಗೈಸ್ ನೋಡಿ, ನನ್ನ ಅಪ್ಪ. ಅಪ್ಪನನ್ನು ಕೆಲಸ ಮಾಡಿಸುದು, ಮಕ್ಕಳು ತೆಗ್ದು ಅಂತ ಬರಲಿ ನೀವು ಇವಾಗ. ಸ್ವಲ್ಪ ತೆಗ್ದಾಯ್ತಲ್ಲ, ಇನ್ನಿಷ್ಟುಂಟು. ಸ್ವಲ್ಪ ಆ ಕಡೆ ಆಗ್ತದೆ. ಇದು ನಮ್ಮ ತೋಟದ ಪಕ್ಕ ಇರುವ ತೋಡಿ ಅಂತ ಹೇಳ್ತಾರಲ್ಲ, ಹಾಗೆ ಇಲ್ಲೆಲ್ಲ ಮೀನೆಲ್ಲ ಉಂಟು, ಚಿಕ್ಕ ಚಿಕ್ಕದು ಕಾಣುವುದಿಲ್ಲ ಇಲ್ಲಿ. ಇಲ್ಲಿ ನೋಡಿ ಅಂತ ದೊಡ್ಡದು ಐತಿ. ಒಂದು ಚಿಕ್ಕದು ವಾಟರ್ ಫಾಲ್ಸ್ ಟೈಪ್ ಉಂಟು ಇಲ್ಲಿ ನೋಡಿ. ನೀರಿನ ಸೌಂಡಿಗೆ ಕೇಳ್ತದೆ ಇಲ್ವಾ ಗೊತ್ತಿಲ್ಲ. ಇಲ್ಲಿ ನೋಡಿ, ಚಿಕ್ಕದು, ತುಂಬ ದೊಡ್ಡದೇನಲ್ಲ. ನೋಡಿ ಗೈಸ್, ಹಳ್ಳದ ಬದಿಯಾದ ಕಾರಣ ಅಡಿಕೆ ಹಳ್ಳಕ್ಕೆ ಬಿದ್ದು ಹಳ್ಳ ಹೋಗ್ತದೆ. ಹಾಗೆ ಇವಾಗ ಇಲ್ಲಿದ್ದೇನೆ ಅಡಿಕೆ ಇಟ್ಕೊಳ್ಳಿಕ್ಕೆ. ಉಪವಾಸ ನೋಡಿ ಬಿತ್ತು ಗೈಸ್. ಇದನ್ನೆಲ್ಲ ಅಡಿಕೆಯನ್ನು ಹಳ್ಳ ಹೋಗುವುದನ್ನು ಹೀಗೆ ಹಿಡ್ಕೊಳ್ಬೇಕು. ಅದಾದರೆ ಹಳ್ಳ ಹೋಗ್ತದೆ, ಮತ್ತು ಬೇರೆಯವರ ಪಾಲಾಗ್ತದೆ ಅಡಿಕೆ. ನೋಡಿ, ಆಯ್ತಾ? ವರ್ಕ್ ಆಯ್ತಾ? ಆಯ್ತಾಯ್ತು. ಹಾಂ, ಮತ್ತೆ ಎಷ್ಟು ವರ್ಷ ಎಲ್ಲ ಆಯಿತು ಸರ್ವಿಸ್? ಒಂದೊಂದು 6 ವರ್ಷದಿಂದ ನಾನು ಸರ್ವಿಸಲ್ಲಿ ಮಾಡ್ತಿದ್ದೇನೆ. ಹಾಂ, ಮತ್ತೆ 4 ವರ್ಷ ನಿಮ್ಮಲ್ಲೇ ಆಯಿತು. ಹೌದಲ್ಲ? ಹಾಂ ಹಾಂ. ಮತ್ತೆ ಕಾಯಿ ತೆಗಿತೇನೆ. ಹಾಂ, ಮತ್ತೆ ತೊಂದರೆ ಇಲ್ಲ, ನಾನು ಮಾಡುವ ಕೆಲಸದಲ್ಲಿ ನನಗೆ ನೆಮ್ಮದಿ ಇದೆ. ನೆಮ್ಮದಿ ಉಂಟಾ? ಅಷ್ಟು. ಹಾಂ. ಇದು ದಿವಸಕ್ಕೆ ಎಷ್ಟು ಸಂಬಳ ಎಷ್ಟು? ಈಗ ನಮ್ಮ ಇಲ್ಲಿ ಊರಲ್ಲಾದರೆ 2200 2300 ಒಂದು ದಿನಕ್ಕೆ ಕೊಡ್ತಾರೆ. ಹಾಂ. ಮತ್ತೆ ದೂರ ಕಡೆ ಹೋದರೆ 2500 ಕೊಡ್ತಾರೆ. ಹಾಂ, ಅದೇ ಪೆಟ್ರೋಲ್ ಚಾರ್ಜ್ ಅದೆಲ್ಲ. ಅದೆಲ್ಲ ಸೇರಿ ಕೊಡ್ತಾರೆ. ಹಾಂ. ಹಾಗೆ ನೆಕ್ಸ್ಟ್ ಇದು
ತೆಂಗಿನಕಾಯಿ ತೆಗೆಯುವುದಕ್ಕೆ ತೆಂಗಿನಕಾಯಿ ತೆಗೆದಂದ್ರೆ ನಾವು ಹತ್ತಿ ತೆಗೆಯೋದು, ಮರದ ಲೆಕ್ಕ. ಮರ ಲೆಕ್ಕ. ಕಾಯಿ ಮನೆಯಲ್ಲಿ ಹಾಕಿ ಹತ್ತಿ ತೆಗೆಯೋದು, ಕ್ಲೀನ್ ಮಾಡ್ತೇವೆ. ಕ್ಲೀನ್ ಮಾಡಿದ್ದಕ್ಕೆ 60-70 ಉಂಟು, ಹಾಗೆಲ್ಲ ಉಂಟು. ಮಿಷನ್ನವರೆಲ್ಲ 50ಕ್ಕೂ ತೆಗಿತಾರೆ. ಹಾಗೆಲ್ಲ ಸಂಗತಿ. ಇನ್ನು ಎಲ್ಲಿ ಕೆಲಸ ಇನ್ನೆಲ್ಲಿ? ಇನ್ನು ಈಗ ನಿಮ್ಮದು ಆಯ್ತು ಕೆಲಸ, ಇವತ್ತಿಗೆ ಆಯ್ತಲ್ಲ. ಒಂದು ಮಧ್ಯಾಹ್ನ ಮೇಲೆ ಕೆಲಸ ಹೋಗ್ಲಿಕ್ಕೆ ಉಂಟು, ಅಡಿಕೆ ತೆಗಿಲಿಕ್ಕೆ. ಅಂತೂ ಫುಲ್ ಬಿಸಿ ಇವಾಗ ಬಿಸಿ. ಅಡಿಕೆ ಸೀಸನ್. ಇದು ಫಸ್ಟ್ ಕೊಯ್ಲು, ಇನ್ನು ಸೆಕೆಂಡ್ ಕೊಯ್ಲಿಗೆ ಇನ್ನೊಂದು ಎಷ್ಟು, 1-2 ತಿಂಗಳ ಬಿಟ್ಟ? ಇಲ್ಲ, ಕೆಲವರೆಲ್ಲ 1 ತಿಂಗಳಾಗಿ ತೆಗಿತಾರೆ, ಮತ್ತೆ ಕೆಲವರೆಲ್ಲ 2 ತಿಂಗಳು. ಈ ವರ್ಷ ಸುಣ್ಣ ಕೊಯ್ಲು ಎಲ್ಲ ಕಡೆ ಅಡಿಕೆ ಕಡಿಮೆ. ಅದೇ ಕಡಿಮೆ ಅದ. ಕಡಿಮೆ. ಮತ್ತೆ ಇವಾಗ ಹಳದಿ ರೋಗ ಅದೆಲ್ಲ ಬಂತು ಎಲ್ಲ. ಮತ್ತೆ ಕೊಳೆರೆ ಮಳೆಗಾಲದಲ್ಲಿ ಎಂತ ಈಗ ಕೊಳೆ ರೋಗ ಸ್ವಲ್ಪ ಬಲ ಜೋರಾಗಿ ಲಾಸ್ಟ್ ಇಯರ್ ಸ್ವಲ್ಪ ಎಲ್ಲ ಇದಾಗಿದೆ. ಅದೇ ಹೌದು. ಮತ್ತೆ ಎಂತ ಅಡಿಕೆ ಗಿಡ ಎಲ್ಲ ಸಾಯ್ತಾ ಉಂಟು. ಅವಾಗ ನಿಮಗೆ ಸ್ವಲ್ಪ ಇದು ಮದ್ದು ಬಿಡ್ಲಿಕ್ಕೆ ಆಗುವಾಗ ಜಾಸ್ತಿ ಜನ ಕರೀತಾರಲ್ಲ. ಮದ್ದು ಬಿಡ್ಲಿಕ್ಕೆ ಜಾಸ್ತಿ ಕರೀತಾರೆ, ಏನ್ ಮಾಡುದು. ಮತ್ತೆ ಹೋಗ ಇದ್ದರು ಅವರಿಗೆ ಪಾಪ ಮತ್ತೆ ಹೋಗ್ತಾನೆ, ಉಂಟು ಮದ್ದು ಬಿಡುದಲ್ಲ. ಹೌದು, ಕಷ್ಟ ಉಂಟು. ಮತ್ತೆ ಮಳೆ ಸಹ ಬಿಡುದಿಲ್ಲ ಅಲ್ಲ ಕರೆಕ್ಟ್ ಆಗಿ. ನೆಕ್ಸ್ಟ್ ಇಂದೆಷ್ಟು 2 ತಿಂಗಳು ಬಿಟ್ಟ ಸೆಕೆಂಡ್ ಕೊಯ್ಲಿಗೆ. ಇನ್ನು ನಿಮ್ಮಲ್ಲಿಗೆ ತಂದೆ ಫೋನ್ ಮಾಡ್ಬೇಕು, ನೀವು ಮಾಡ್ತಾರೆ. ಇವಾಗ ಎಷ್ಟು 4 ಕೊಯ್ಲಿದ್ರು ಕೂಡ ಅದು ನಿಮಗೇನೆ ಅಲ್ಲ. 4 ಕೊಯ್ಲಿದ್ರೆ ನಮಗೆ ಅಷ್ಟು ಮದ್ದು ಹೊಡೆದು ನಮಗೆಲ್ಲ. ಮದ್ದು ಸಹ ನಿಮಗೇನೆ. ಹಾಗೆ ಅಷ್ಟೇ, ಮತ್ತೆಂತಿಲ್ಲ. ಇವತ್ತಿನ ಕೆಲಸ ಆಯ್ತು. ಆಯ್ತು ಗೈಸ್, ನಾ ಬೀಳ್ತಿದ್ದೆ. ಬೀಳ್ತಿದೆ. ಆಯ್ತು, ವರ್ಕೆಲ್ಲ ಮುಗೀತು. ಇನ್ನು ಮನೆಗೆ ಹೋಗುದು. ನೋಡಿ, ಗಳೆ ಎಲ್ಲ ತಕೊಂಡು ಹೋಗ್ತಿದ್ದಾರೆ. ಅಮ್ಮನನ್ನು ಹುಲ್ಲಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದೇನೆ. ಇನ್ನು ವಾಪಸ್ ಅಲ್ಲಿಗೆ ಹೋಗಬೇಕು, ಹುಲ್ಲು ಹೊರಿಸಲಿಕ್ಕೆ ಅಥವಾ ಅಂತ ನೋಡಬೇಕು. ನೋಡಿ ಗೈಸ್, ನಮ್ಮ ಕಡೆ ನೇಚರ್. ಇವತ್ತು ಬಿಸಿಲಿದ್ದು ಸ್ವಲ್ಪ ಚಂದ ಕಾಣ್ತಾ ಉಂಟು. ಇದಕ್ಕಿಂತ ದಳೆ ಮನೆ ಅಂತ ಹೇಳುದಲ್ಲ, ಇದು ಎಲ್ಲ ನೀವೇ ತರುದಲ್ಲ? ನೋಡಿ ಗೈಸ್, ನಾವಿವಾಗ ಮತ್ತೊಂದು ತೋಟಕ್ಕೆ ಬಂದೇವೆ. ಅಲ್ಲಿ ಎಂತ ಹೇಳಿದ್ರೆ, ಇಲ್ಲಿ ಕೆರೆ ಉಂಟು ನೋಡಿ. ಕೆರೆಗೆ ಅಡಿಕೆ ತೆಗೆಯುವಾಗ ಎಲ್ಲ ಬಿದ್ದಿದೆ. ಅದನ್ನು ಈ ಒಂದು ಎಂತ ಅದಕ್ಕೆಂತ ಹೇಳುದು, ಟೆಕ್ನಿಕ್ ಬಳಸಿ ತೆಗೆಯುವುದು. ಇದು ಗಳೆ ಅಂತ ಹೇಳ್ತಾರೆ ಇದಕ್ಕೆ, ನಮ್ಮದು ಅಂತ ಬಿದಿರು ಅಂತ ಹೇಳ್ತಾರೆ. ಅದಕ್ಕೆ ಎಂತಿಲ್ಲ, ಇದು ನಾವೇ ಮಾಡಿದ್ದು. ಇದೊಂದು ಸರ್ಗೆಗೆ ಇದು ಈ ಪಾಟ್ ಬರ್ತದೆ ನೋಡಿ, ಹೂವಿನ ಗಿಡ ನೆಡುವಂಥದ್ದು, ಅಂಥದ್ದು ಚಿಕ್ಕದು ಇರ್ತದಲ್ಲ, ಅದನ್ನು ಸರ್ಗೆ ಹಾಕಿ ಅದನ್ನು ಈ ಗಳೆಗೆ ಕಟ್ಟಿ ಹೀಗೆ ಅಡಿಕೆಯನ್ನು ಹೀಗೆ ಮಾಡಿ ತೆಗೆಯೋದು. ಅದಷ್ಟೇ, ಒಮ್ಮೆ ಟೆಂಪರರಿಗೆ ಮಾಡಿದಷ್ಟೇ. ಕೆಲವೊಂದು ಸಿಚುವೇಶನ್ಗೆ ಇಂಥ ಸಾಧನ ಹೆಲ್ಪ್ ಆಗ್ತದೆ. ಹಾಗೆ ನಾವಿನ್ನು ಹೋಗುದು. ಇನ್ನು ಅಲ್ಲಿ ಕೆಳಗಿನ ಅಲ್ಲಿ ತೋಟದಲ್ಲಿ ಒಂದು ಅಡಿಕೆ ಹೆಕ್ಕಿದರೆ ಆಯಿತು. ಕೆಲಸದವರು ಬಂದಿದ್ದಾರೆ, ಅವರು ಇವಾಗ ಹುಲ್ಲಿಗೆ ಹೋಗಿದ್ದಾರೆ. ಹುಲ್ಲಿಂದ ಬಂದು ಅಲ್ಲಿ ಅಡಿಕೆ ಹೆಕ್ತಾರೆ. ಫಸ್ಟ್ ಕೊಯ್ಲಿನ ಎಲ್ಲ ಫಸ್ಟ್ ಕೊಯ್ಲಿದ್ದು ಅಡಿಕೆ ಅಲ್ಲಿ ಒಂದು ಹೆಕ್ಕಿ ಆದರೆ ಎಲ್ಲ ಮುಗೀತು. ಇನ್ನು ಸೆಕೆಂಡ್ ಕೊಯ್ಲು, ಅದೊಂದು 1.5 ತಿಂಗಳು ಬಿಟ್ಟಾದ ನಂತರ ವಾಪಸ್ ಹಾಗೆ ಅಡಿಕೆ ತೆಗೆಯುವುದು. ಹಾಗೆ ಹೋಗುವ ಗೈಸ್. ಇವಾಗ ಗೈಸ್ ಫೈನಲಿ ಅಡಿಕೆ ತೆಗ್ದಾಯಿತು, ಅಡಿಕೆ ಹೆಕ್ಕಿ ಕೂಡ ಆಯಿತು. ಲಾಸ್ಟಿಗೆ ಇಷ್ಟು ಅಡಿಕೆ ಸಿಕ್ಕಿತು ಗೈಸ್. ನಮ್ಮ ಮನೆಗೆ ಯಾರೋ ಒಂದು ಗೆಸ್ಟ್ ಬಂದಿದ್ದಾರೆ. ಯಾರು ಅಂತ ನೋಡಿ, ಇಲ್ಲಿದ್ದಾರೆ.
ಹಾಯ್ ಹಾಯ್. ಹಾಯ್ ನಮ್ಮ ವ್ಲಾಗಿಗೆ. ಹಾಂ ಹಾಯ್. ಅಲ್ಲ, ನೀವು ಫಸ್ಟ್ ಆಫ್ ಆಲ್ ನೀವು ಯಾರು ನೀವು? ಯಾರು ನಿನ್ನಕ್ಕ? ಆ, ಬೆಂಗಳೂರಲ್ಲಿ ಜಾಬ್. ಆ, ಹಾಗೆ ಬೆಂಗಳೂರು ಹೇಗಾಗ್ತದೆ? ಚಂದ ಆಗೋದಿಲ್ಲ. ಎಂತಕ್ಕೆ ಚಂದ ಆಗೋದಿಲ್ಲ? ನನಗೆ ಲಾಯ್ಕ್ ಇಲ್ಲ, ನನಗೆ ಮನೆಯೇ ಲಾಯ್ಕು. ಇಲ್ಲಿ ನಂಗೆ ತಲೆ ತಿನ್ಲಿಕ್ಕೆ ಲಾಯ್ಕ್ ಅಂತ ಎಕ್ಸಾಕ್ಟ್ಲಿ. ನಿಂಗೆ ಎಲ್ಲ ಸಿಕ್ಕಿದೆ, ತಿಂಡಿ ಎಲ್ಲ ನೀನೆ ನಿಂಗೆ ಒಬ್ಬಂಗೆನೆ. ನಂಗೆ ಮಾತ್ರ ನಾನೇ ತಕೊಂಡ್ಕೊಳ್ಳಿ, ಅದಕ್ಕೆ ನಂಗೆ ಇಷ್ಟ ಇಲ್ಲ. ಹಾಗೆ ಎಲ್ಲ ಇಷ್ಟ ಇಲ್ಲ ನಂಗೆ ಅಷ್ಟೇ. ನೀವೆಂತ ಮಣಿಪಾಲಲ್ಲಿ ಎಲ್ಲಿ ವರ್ಕ್ ಮಾಡೋದು? ಹಾಸ್ಪಿಟಲ್ ಮಣಿಪಾಲ್. ಎಂತ? ಡೈಟಿಷಿಯನ್. ಹಾಂ, ಇವರದೊಂದು ಚಾನಲ್ ಉಂಟು ಯೂಟ್ಯೂಬಲ್ಲಿ, ಪಿಕ್ ಯುವರ್ ಡಯಟ್ ಅಂತ. ಎಲ್ಲರೂ ಹೋಗಿ ವಿಸಿಟ್ ಮಾಡಿ ಚಾನಲ್ಗೆ. ಇನ್ಸ್ಟಾಗ್ರಾಮ್ ಪೇಜ್. ಇನ್ಸ್ಟಾಗ್ರಾಮ್ಸ್ ಉಂಟಾ? ಇನ್ಸ್ಟಾಗ್ರಾಮ್ ಮೇನ್. ಡಯಟ್ ಪ್ಲಾನ್ ಎಂತದೇ ಹೆಲ್ತ್ ಏನೇ ಅಂದ್ರೆ ಫುಡ್ ಬಗ್ಗೆ ಏನೇ ಡೌಟ್ಸ್ ಇದ್ರು ಇಲ್ಲ ಏನಾದ್ರು ಕಸ್ಟಮೈಸ್ಡ್ ಡಯಟ್ ಪ್ಲಾನ್ಸ್ ಬೇಕಂದ್ರು ಪಿಕ್ ಯುವರ್ ಡಯಟ್ ಅಂತ ಪೇಜ್ಗೆ ಡೈರೆಕ್ಟ್ ಮೆಸೇಜ್ ಮಾಡಿದ್ರೆ ಆಯ್ತು. ಹಾಗೆ ಅಂದ್ರೆ ಎಂತಾದ್ರೂ ವೈಟ್ ಲಾಸ್ ಆಗ್ಲಿಕ್ಕೆ, ಅಂದ್ರೆ ಜಾಸ್ತಿ KG ಇದ್ದವರು ವೈಟ್ ಲಾಸ್ ಆಗ್ಲಿಕ್ಕೆ ಇದು ಇವರು ಹೆಲ್ಪ್ ಮಾಡ್ತಾರೆ. ವೆಯ್ಟ್ ಲಾಸ್ ಮಾತ್ರ ಅಲ್ಲ, ಎಲ್ಲ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಕೂಡ. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನನ್ನ ಅಕ್ಕ ಬಂದಿದ್ದಾಳೆ, ತುಂಬ ಖುಷಿ ಆಗ್ತಿದೆ. 2 ದಿನಕ್ಕೆ ಅಷ್ಟೇ, ಮತ್ತೆ ಹೋಗ್ತಾಳೆ ವಾಪಸ್. ಹಾಗೆ ಎಂತಾದರೂ ಹೇಳಿಕೊಟ್ಟ ನಮ್ಮ ಚಾನಲ್ಗೆ? ಏನಿಲ್ಲ, ಎಲ್ಲರೂ ಎಂತ ತುಷು ವ್ಲಾಗ್ಸ್ ಚಾನಲ್ಗೆ, ತುಷಾರ್ ಗೌಡ ಇವನ ಚಾನಲ್ಗೆ ಲೈಕ್ ಮಾಡಿ, ಆಮೇಲೆ ಕಮೆಂಟ್ಸ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಎಲ್ಲರೂ ನೋಡ್ತಿರೋರು ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಬೇಕು. ಇವಾಗ ಲಾಸ್ಟಿಗೆ ಒಂದು ಸಬ್ಸ್ಕ್ರೈಬರ್ ಮಾಡ್ಲಿಕ್ಕೆ ಎಂತ ದುಡ್ಡೆಂತ ಕೊಡ್ಬೇಕಾಗಿಲ್ಲ, ಒಂದು ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಬಿಡಿ. ಓಕೆ ಗೈಸ್, ಓಕೆ, ಗುಡ್ ನೈಟ್, ಬಾಯ್.